ಬಳ್ಳಾರಿಯಲ್ಲಿ 2 ಅಸ್ಥಿಪಂಜರ ಪತ್ತೆಯಾಗಿದ್ದು ಕ್ಷಣವೂ ಕೂಡ ಅಚ್ಚರಿ ಉಂಟಾಗ್ತಾ ಇದೆ. ತೆಕ್ಕಲಕೋಟೆಯಲ್ಲಿ ಉತ್ಖನನದ ವೇಳೆ 2 ಅಸ್ಥಿಪಂಜರಗಳು ಪತ್ತೆಯಾಗಿದೆ. ಐದು 5,000 ವರ್ಷಗಳ ಹಳೆಯ ಅಸ್ಥಿಪಂಜರ ಅನ್ನುವಂಥ ವಿಚಾರ ಇದೀಗ ಗೊತ್ತಾಗ್ತಾ ಇರೋದು. ಬಳ್ಳಾರಿಯಲ್ಲಿ 2 ಅಸ್ಥಿಪಂಜರಗಳು ಪತ್ತೆಯಾಗಿರೋದ್ರಿಂದ ಕ್ಷಣವೂ ಕೂಡ ಅಚ್ಚರಿ ಉಂಟಾಗ್ತಾ ಇದೆ. 5,000 ವರ್ಷ ಹಳೆಯದಾದ ಮಾನವನ ಪಳೆಯುಳಿಕೆಗಳು ಅನ್ನೋದು ಇದೀಗ ಗೊತ್ತಾಗಿದೆ. ತೆಕ್ಕಲಕೋಟೆ ಪಟ್ಟಣದ ಗೌಡ್ರಮೂಲೆ ಬೆಟ್ಟದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಒಂದೇ ಸ್ಥಳದಲ್ಲಿ ಸಿಕ್ಕಿರುವಂಥದ್ದು 2 ಮಾನವನ ಅಸ್ಥಿಪಂಜರಗಳು. ಹೀಗಾಗಿ ಇನ್ನು ಕಾರ್ಬನ್ ಒಂದು ಪರೀಕ್ಷೆಗೆ ಕಳುಹಿಸಲಾಗಿದೆ. ಆ ಒಂದು ಕಾರ್ಬನ್ ಪರೀಕ್ಷೆ ನಡೆಸೋದಕ್ಕೆ ಇದೀಗ ನಿರ್ಧಾರವನ್ನು ಮಾಡಲಾಗಿರೋದು. ಕಾರ್ಬನ್ ಡೇಟಿಂಗ್ ಪರೀಕ್ಷೆ ನಡೆಸೋದಕ್ಕೆ ಇದೀಗ ನಿರ್ಧಾರ ಮಾಡಲಾಗಿದೆ. ಯಾವುದದು ಅಸ್ಥಿಪಂಜರಗಳು, ಎಷ್ಟು ವರ್ಷ ಹಳೆಯದ್ದು ಅನ್ನೋದರ ಕುರಿತಾಗಿ ಇದೀಗ ಕಾರ್ಬನ್ ಡೇಟಿಂಗ್ ಪರೀಕ್ಷೆ ನಡೆಸೋಕೆ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಅದಕ್ಕಿಂತ ಸ್ವಲ್ಪ ಅರ್ಲಿ ಬರುತ್ತೆ ಇದು. So we stopped, and then this season we came to remove it, and these were also found. ಬೇಡ ಫೋಟೋಗ್ರಫಿ, ಗುಡ್ ಫೋಟೋಗ್ರಫಿ. Yeah, we have tried to do this. ಪಾಪ ಎಷ್ಟು ಇವರು ಇದು ಮಾಡಿದ್ರು. ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯಪುರದಲ್ಲಿ ಖಾಸಗಿ ವಿಮಾನ ಪತನವಾಗಿದೆ. ಬಬಲೇಶ್ವರದ ಮಂಗಳೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ವಿಮಾನದಲ್ಲಿ ಇಂಧನ ಖಾಲಿ ಆದ ಕಾರಣ ಪತನ ಆಗಿದೆ. 2 ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಪತನ ಆಗಿರೋದು. ಬ್ಲಾಸ್ಟ್ ಆಗಿ ಜಮೀನಿನಲ್ಲಿ ಬಿದ್ದು ಹೋಗಿದೆ ಖಾಸಗಿ ವಿಮಾನ. ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇತ್ತು ವಿಮಾನ. 2 ಪೈಲಟ್ಗಳಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರೆಡ್ ಬರ್ಡ್ ಫ್ಲೈಟ್ ಟ್ರೈನಿಂಗ್ ನೋಡಿ, ಫ್ಲೈಟ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಂಥ ಒಂದು ಖಾಸಗಿ ವಿಮಾನ ಇದು. ಪೈಲಟ್ಗಳಿಗೆ ಸದ್ಯಕ್ಕೆ ಗಂಭೀರವಾಗಿ ಗಾಯಗಳಾಗಿದೆ. ಇಂಧನ ಖಾಲಿಯಾಗಿದೆ ಅನ್ನೋ ಕಾರಣಕ್ಕೆ ಫ್ಲೈಟ್ ಕೆಳಗೆ ಬಿದ್ದಿರೋದು. ಜಾಲತಾಣದಲ್ಲಿ ಹವಾ ಸೃಷ್ಟಿಸೋದಕ್ಕೆ ಹೋಗಿ ಜೈಲು ಪಾಲು ಮತ್ತು ತಾರ್ ಹಾಗೆ ಬೈಕ್ನಲ್ಲಿ ವೀಲಿಂಗ್ ಮಾಡಿದಾನೆ ರೌಡಿ ಶೀಟರ್. ಜಾಲತಾಣದಲ್ಲಿ ಹವಾ ಸೃಷ್ಟಿಸೋದಕ್ಕೆ ಹೋಗಿ ಜೈಲು ಪಾಲಾಗಿದ್ದಾರೆ. ಕಾರ್ ಮತ್ತು ಬೈಕ್ನಲ್ಲಿ ವೀಲಿಂಗ್ ಮಾಡಿದ್ದಾನೆ ರೌಡಿ ಶೀಟರ್. ಬರ್ತ್ಡೇ ದಿನ ಸಹಚರರ ಜೊತೆ ವೀಲಿಂಗ್ ಮಾಡಿದ್ದಾನೆ ರೌಡಿ ಶೀಟರ್. ಬಳಿಕ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ರೌಡಿ ಶೀಟರ್ ಸುರೇಶ್ ಭಜಂತ್ರಿ ಗ್ಯಾಂಗ್ ಅನ್ನ ಇದೀಗ ಖಾಕಿ ಅರೆಸ್ಟ್ ಮಾಡಿದೆ. ರೌಡಿ ಶೀಟರ್ ಸೇರಿ ಒಟ್ಟು 7 ಜನ ಆರೋಪಿಗಳನ್ನ ಖಾಕಿ ಬಂಧಿಸಿರೋದು. ವೀಲಿಂಗ್ ಮಾಡದಂತೆ ಯುವಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಸ್ಪಿ. ನೋಡಿ, ರೌಡಿ ಶೀಟರ್ ಈತ ಬರ್ತ್ಡೇ ದಿನ ವೀಲಿಂಗ್ ನಡೆಸಿದ್ದಾರೆ. ಹೀಗಾಗಿ ಎಲ್ಲರನ್ನ ಒದ್ದು ಒಳಗೆ ಹಾಕಿದ್ದಾರೆ ಪೊಲೀಸರು. ಹವಾ ಸೃಷ್ಟಿಸೋದಕ್ಕೆ ಹೋಗಿ ಜೈಲು ಪಾಲಾಗಿದ್ದಾನೆ ಸುರೇಶ್ ಗ್ಯಾಂಗ್. ನೋಡಿ, ರೌಡಿ ಶೀಟರ್ ಅಂತ ಗೊತ್ತಿದ್ದು ಆತನ ಸಹಚರರು ಅವನ ಹಿಂದೆ ಇದ್ದಾರೆ ಅಂತಂದ್ರೆ ಲೆಕ್ಕ ಹಾಕಿ ಯಾವ ರೀತಿಯಾಗಿದೆ ಅವರ ಹವಾ ಅಂತ ಹೇಳಿ. ರೌಡಿ ಶೀಟರ್ಗಳ ಜೊತೆ ಇದ್ದರೆ ನಮ್ಮ ಬದುಕು ಹಾಳಾಗುತ್ತೆ ಅನ್ನೋಂಥ ಕನಿಷ್ಠ ಪರಿಜ್ಞಾನ ಇಲ್ಲದೇ ಇರುವಂಥ ಯುವಕರು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ. ಒಬ್ಬ ರೌಡಿ ಶೀಟರ್ ಆತ ಥಾರ್ ಮತ್ತು ಬೈಕ್ನಲ್ಲಿ ವೀಲಿಂಗ್ ಮಾಡಿದ್ದಾರೆ. ಇದನ್ನು ಗಮನಿಸಿದಂಥ ಪೊಲೀಸರು ಎಲ್ಲರನ್ನ ಒದ್ದು ಒಳಗೆ ಹಾಕಿದ್ದಾರೆ. ಒಟ್ಟು 7 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ.
ಗಾಡಿಯಲ್ಲಿ ಈಗ ಉದಾಹರಣೆಗೆ ಕಾರ್ ಅಂದರೆ 4 ಜನ 5 ಜನ ಹೋಗೋದಕ್ಕೆ ಅವಕಾಶ ಇರ್ತದೆ. ಅದರಲ್ಲಿ 10-15 ಜನ ಹೋಗ್ಬೋದು, ಅದನ್ನು ವಿಡಿಯೋ ತೊಗೊಂಡು ಹಾಕ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಾವು 100% ನಾವು ಕೇಸ್ ಮಾಡ್ತೀವಿ. ಆಲ್ರೆಡಿ ನಾವು ಈಗ ಮುರುಗೋಡು ಸ್ಟೇಷನಲ್ಲಿ ಕೂಡ ಮಾಡಿದ್ದೀವಿ. ಮತ್ತು ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ರೀತಿಯಲ್ಲಿ ಹೆಣ್ಮಕ್ಳಿರಲಿ ಹುಡುಗರಿರಲಿ ಕೆಟ್ಟ ಶಬ್ದದಿಂದ, ತುಂಬ ಕೆಟ್ಟ ಶಬ್ದದಿಂದ ಬೈಯೋದು, ಅದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ರೀಲ್ಸ್ ಮಾಡಿ ಹೆಣ್ಮಕ್ಳು ಯಾರು ಬಿಡ್ತಾರೆ ಅನ್ನೋ ಕೂಡ ಅದು ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಸೆಕ್ಷನ್ 296 BNS ಪ್ರಕಾರ ಒಂದು ಕ್ರಮ ಕೈಗೊಳ್ತೀವಿ. ಇನ್ನೊಂದು IT ಆ್ಯಕ್ಟ್ 67 ಆ್ಯಂಡ್ 67A ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಅದರಲ್ಲಿ ಕೂಡ ಅಬ್ಸೀನ್ ಆ್ಯಕ್ಟ್ ಇರ್ತದೆ. ಅಂದರೆ ಅದರಲ್ಲಿ ಕೂಡ ನಾವು ಕೇಸಸ್ ಮಾಡ್ತೀವಿ. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಯಾವುದೇ ನಮಗೆ ಜವಾಬ್ದಾರಿ ಇಲ್ಲ ಅಂದರೆ ಅಂದ್ಕೊಳ್ಳೋದು ಬೇಡ. ಸೋಷಿಯಲ್ ಮೀಡಿಯಾನಲ್ಲಿ ಈ ರೌಡಿಸಮ್ ಬಗ್ಗೆ ಪ್ರಮೋಟ್ ಮಾಡೋದು ಮತ್ತು ಬೇರೆ ಬೇರೆ ಅಬ್ಸೀನ್ ಆ್ಯಕ್ಟ್ ನೋಡೋಕ್ಕೆ ಆಗಲ್ಲ ಅಂಥ ವೀಡಿಯೋಸ್ ಯಾವುದೇ ನೀವು ಅಪ್ಲೋಡ್ ಮಾಡ್ತೇವೆ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮತ್ತು ಫೋನನ್ನು ನಿಮ್ಮ ಯಾವುದೆಲ್ಲ ವೀಡಿಯೋ ತೊಗೊಂಡಿದ್ದೀರಿ ಎವಿಡೆನ್ಸ್